ಇನ್ನೂ ಒಂದು ಮಾತು ಹೇಳಬೇಕು, ಅದು ಸ್ವಲ್ಪ ಜನಕ್ಕೆ ಮಾತ್ರ, ಎಲ್ರಿಗೂ ಅಲ್ಲ. ನನಗೆ ಗೊತ್ತಿರೋರಿಗೆ, ನನಗೆ ಗೊತ್ತು ಅವ್ರು ಈ ವಿಡಿಯೋಸ್ನ ನೋಡ್ತಾರೆ ಅಂತ, ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ನಿಮ್ಮ ಕೈ ಬೆಳ್ಸೋಕ್ಕಾಗುತ್ತಾ ಬೆಳೆಸಿ, ಇಲ್ಲ ಅಂದರೆ ಏನೂ ಆಗಲ್ಲ ಅಂದರೆ ಸುಮ್ಮನೆ ಇರಿ. ಏನೂ ಹೊಟ್ಟೆ ಕಿಚ್ಚು ಮಾಡ್ಕೋತೀರ ಅಂತ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಇನ್ನೊಬ್ರು ಬೆಳೀತಾ ಇರೋದನ್ನ ನೋಡಿ ಖುಷಿ ಪಡಿ. ಶೋಕಿಗಳು ಅದೆಲ್ಲ ಮಾತು ಬೇಡವೇ ಬೇಡ. ನಿಮ್ಮಿಂದ ನಾನೇನು ಬೆಳೀತಾ ಇಲ್ಲ, ನಂದನ್ನು ನಾನು ಮಾಡ್ಕೊಂಡು ಬೆಳೀತಾ ಇರೋದು. ಅಂದರೆ ನನಗೆ ನನ್ನ ಹಸ್ಬೆಂಡ್ ಸಪೋರ್ಟ್ ಇದ್ದಾರೆ, ನಮ್ಮ ಅತ್ತೆ ಮಾವ ಸಪೋರ್ಟ್ ಇದ್ದಾರೆ, ನಮ್ಮ ಅಮ್ಮ ಸಪೋರ್ಟ್, ನಮ್ಮ ಸಿಸ್ಟರ್ ಸಪೋರ್ಟ್ಸ್, ಎಲ್ಲರೂ ಸಪೋರ್ಟ್ ಇದೆ. ನಿಮ್ಮಿಂದ ನಾನು ಏನಾದರೂ ಒಂದು ಕಲಿಯೋದು ಅದು ಏನೂ ಇಲ್ಲ. ಯಾಕಂದರೆ ನೀವು ನನಗೆ ವೀಡಿಯೋ ಮಾಡಿಕೊಡ್ತಿಲ್ಲ, ನೀವು ನನಗೆ ಎಡಿಟ್ ಮಾಡಿಕೊಡ್ತಾ ಇಲ್ಲ. ನಮ್ಮ ವಿಡಿಯೋ ನೋಡಿ ನೀವು ಉರ್ಕೊಂಡ್ರೆ ಅದಕ್ಕೆ ನಾನು ಏನು ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಅದು ಇವಾಗಿನ ಜನ್ರೇಷನಲ್ಲಿ ಎಲ್ಲ ತುಳಿಯೋಕ್ಕೆ ನೋಡ್ತಾರೆ ಹೊರತು ಬೆಳ್ಸೋಕ್ಕೆ ಯಾರೂ ನೋಡೋದಿಲ್ಲ. ಅವ್ರವ್ರ ಬೇಳೆನ ಬೇಯಿಸ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಸೊ ನಮ್ಮ ಬೇಳೆನ ನಾವೇ ಬೇಯಿಸ್ಕೋಬೇಕು. ಹಾಗಂತ ನಾವು ಬೇರೆಯವ್ರಿಗೆ ಕೆಟ್ಟದನ್ನು ಬಯಸಬೇಕು ಅಂತ ಅಲ್ಲ. ನಮ್ಮದನ್ನು ನಾವು ನೋಡ್ಕೊಂಡು ಚೆನ್ನಾಗಿದ್ರೆ ಅಷ್ಟೇ ಸಾಕು ಜೀವನದಲ್ಲಿ. ನಾನು ಅದನ್ನು ಇವಾಗಂತೂ ತುಂಬಾ ಕಲ್ತ್ಬಿಟ್ಟಿದ್ದೀನಿ. ನಮ್ಮ ಬೇಳೆ ನಾವು ಬೇಯಿಸ್ಕೊಂಡು ಆರಾಮಾಗಿರಬೇಕು. ಇನ್ನೊಬ್ರಿಗೆ ಒಳ್ಳೇದು ಮಾಡದಿದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಮಾಡಲೇಬಾರ್ದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಒಂದು ಖುಷಿ ವಿಚಾರ ಇದೆ, ಹೇಳ್ಕೊಳ್ಳೋಣ ಅಂತ ನಿಮ್ಮ ಹತ್ರ, ಅದಕ್ಕೆ ಬಂದಿದ್ದೀನಿ. ಇವತ್ತು ಆಫ್ಟರ್ನೂನ್ 3 o'clock ಆಗಿದೆ. ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ ಏನಂತ. ನೋಡ್ಕೊಂಡು ಬರೋಣ ಅಲ್ಲ, ಬನ್ನಿ ವಿಡಿಯೋನ ನೋಡಿ, ಏನಂತ ಗೊತ್ತಾಗುತ್ತೆ ನಿಮಗೆ. ಏನಪ್ಪ ಅಂತ ಅಂದರೆ, ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ. ನನಗಂತೂ ತುಂಬ ಖುಷಿ ಇದೆ, ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ಖುಷಿ ಇದೆ ನನಗೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಸೊ ಅದನ್ನು ಹೇಗೆ ತೊಗೊಳ್ಳೋದು, ಅದ್ರ ಪ್ರೊಸೀಜರ್ ಏನೇನೆಲ್ಲ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮೊದಲಾಗಿ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಒಂದು 8 months ಆಯಿತು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಬಟ್ ಇಷ್ಟು ಬೇಗ ನನಗೆ ಈ ಒಂದು ಸಕ್ಸಸ್ ಸಿಗುತ್ತೆ ಅಂದರೆ, ಸಕ್ಸಸ್ ಅಂದರೆ ಫಸ್ಟ್ ಸ್ಟೆಪ್ ಆಫ್ ಸಕ್ಸಸ್ ಇಷ್ಟು ಬೇಗ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮಿಡಲಲ್ಲಿ ನಾನು ಸ್ಟಾಪ್ ಮಾಡಿಬಿಡೋಣ ಅನ್ನೋಷ್ಟು ಸ್ಟ್ರೆಸ್ ಆಗಿತ್ತು. ಯಾಕಂದರೆ ವಿಡಿಯೋ ಎಡಿಟ್ ಮಾಡೋದಾಗಿರ್ಬೋದು, ಅಥವಾ ಏನೇ ಒಂದು ಸೆಟ್ ಮಾಡಬೇಕಿದ್ರು, ವೀಡಿಯೋ ಮಾಡಬೇಕಿದ್ರು ಒಂದೊಂದು ಹ್ಯಾಂಗಲ್ಗೆ ಒಂದೊಂದು ಇದನ್ನು ಇಡಬೇಕಾಗತ್ತೆ. ವೀಡಿಯೋ ಕ್ಯಾಮ್ರಾನ ಹ್ಯಾಂಗಲ್ಗೆ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಅಷ್ಟು ಫುಲ್ ಸ್ಟ್ರೆಸ್ ಆಗ್ತಿತ್ತು ನನಗೆ. ಒಂದು ಸಲ ಎಡಿಟಿಂಗ್ ಕೂತ್ಕೊಂಡ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಹಿಡಿತಾ ಇತ್ತು. ಏನು ಹಾಕಬೇಕು, ಏನು ಹಾಕ್ಬಾರ್ದು, ಯಾರು ಏನು ಅನ್ಕೋತಾರೋ ಅನ್ನೋ ಥರ ಎಲ್ಲ ಇತ್ತು. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಓಕೆ ಇಲ್ಲ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಮಿಡಲ್ ಮತ್ತೆ ಸ್ಟಾಪ್ ಆಗ್ತಾಯಿತ್ತು. ನನ್ನ ಕಾನ್ಫಿಡೆಂಟ್ ಲೆವೆಲ್ಲೇ ಹೋಗ್ತಾಯಿತ್ತು. ಫೈನಲಿ ಇಲ್ಲ, ಏನಾದರೂ ಅಚೀವ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದೆ. ವ್ಯೂಸ್ ಬರುತ್ತೋ ಇಲ್ವೋ ಅದು ಸೆಕೆಂಡ್ರಿ. ನನ್ನ ಪ್ರಯತ್ನ ನಾನು ಏನು ಮಾಡ್ತೀನಿ ಅದನ್ನು ಜೆನ್ಯೂನ್ ಆಗಿ ಕೊಡಬೇಕಲ್ವ, ಅದನ್ನು ನಾನು ಮಾಡಿದೆ. ಅಂದರೆ ಗೂಗಲ್ ಆಡ್ಸೆನ್ಸಿಂದ ಬಂದಿರೋದು. ಇದು ಯಾರಿಗೆ ಕೈಗೆ ಬಂದಿರುತ್ತೋ ಅವ್ರಿಗೆ ಎಷ್ಟು ಖುಷಿ ಇರುತ್ತೆ ಅಂತ ನನಗೆ ಗೊತ್ತು. ಯಾಕಂದರೆ ನಾನಿವಾಗ ಖುಷಿನ ಅನುಭವಿಸ್ತಾ ಇದ್ದೀನಿ. ಇದನ್ನು ತೊಗೊಳೋದಕ್ಕೆ ಇಷ್ಟು ದಿನ ವೆಯ್ಟ್ ಮಾಡಿದ್ದೀನಿ. ಅಂದರೆ ಸಚಿನ್ಗೂ ಅಷ್ಟೇ ಕಾಟ ಕೊಟ್ಟಿದ್ದೀನಿ. ಎಷ್ಟೋ ಸಲ ಬಂದೇ ಇಲ್ಲ ನಾನು, ಆದರೂ ಅವನನ್ನೇ ಪೋಸ್ಟ್ ಆಫೀಸ್ ಕಳಿಸ್ಬಿಟ್ಟಿದ್ದೀನಿ. ಇಲ್ಲ ನೋಡ್ಕೊಂಡು ಬರೋವು, ನೋಡ್ಕೊಂಡು ಚೆಕ್ ಮಾಡು ವಾಪಸ್ ಹೋಗಿದೆ ಅಂತ ಎಲ್ಲ. ಒಂದು 2 nights ಅನಿಸುತ್ತೆ ನಾನು ನಿದ್ದೆನೇ ಮಾಡಿಲ್ಲ. ಗೂಗಲ್ ಆ್ಯಡ್ಸೆನ್ಸ್ ನೀನು ಕರೆಕ್ಟಾಗಿ ಹಾಕಿಲ್ಲ, ನೀನು ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಕೊಟ್ಟಿಲ್ಲ, ಅದಕ್ಕೆ ಬಂದಿಲ್ಲ ನನಗೆ, ಹಂಗೆ ಹಿಂಗೆ ಅಂದ್ಕೊಂಡು. ಬಟ್ ಆಮೇಲೆ ಗೊತ್ತಾಯಿತು, ನಾನು ನನ್ನ ಒಂದು ಮೇನ್ ಡೀಟೇಲ್ ಏನಿತ್ತು, ನಮಗೆ ಆಧಾರ್ ಕಾರ್ಡ್ ತೊಗೊಳ್ಳೋದಿಲ್ಲ, ನಿಮಗೆ ಪ್ಯಾನ್ ಕಾರ್ಡ್, ವೋಟರ್ ID ಏನಿರುತ್ತೆ, ಪಾಸ್ಪೋರ್ಟ್, ಅದನ್ನು ಮಾತ್ರ ಅದು ಕೇಳುತ್ತೆ. ಸೊ ಅದನ್ನೇ ನಾನು ಮೆನ್ಷನ್ ಮಾಡಿರಲಿಲ್ಲ ಅಲ್ಲಿ. ಆಮೇಲೆ ಒಂದಿನ ನೋಡಿಬಿಟ್ಟು ನನ್ನ ಒಂದು ಡೀಟೇಲ್ಸ್ ಏನಿರುತ್ತೆ ಅದನ್ನು ಕೊಟ್ಟು, ಆಫ್ಟರ್ 10 daysಗೆ ನನ್ನ ಹತ್ರ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಕೋಡ್ ನನ್ನ ಕೈ ಸೇರಿತು. ತುಂಬಾ ಖುಷಿ ಆಗ್ತಿದೆ. ಇದು ಒಂದು 4 days ಆಯಿತು ಆಲ್ರೆಡಿ. 4 days ಆದಮೇಲೆ ನಾನಿವತ್ತು ಓಪನ್ ಮಾಡ್ತಾ ಇದ್ದೀನಿ. ಅದು ನಿಮ್ಮೆಲ್ಲರ ಮುಂದೆ. ಇದು ಬಂದಿರೋದು ನಿಮ್ಮ ಸಪೋರ್ಟಿಂದ. ನೀವಿಲ್ದೇ ಇದು ಬರಲ್ಲ ಅಲ್ವಾ, ನಾನು ಒಬ್ಳಿಂದನೇ ಬರಲ್ಲ. ನೀವು ನೋಡಿ, ನೀವು ಖುಷಿಪಟ್ಟು ನೀವು ಸಪೋರ್ಟ್ ಮಾಡೋದ್ರಿಂದ ಇದು ಬರುತ್ತೆ ಹೊರತು ನನ್ನ ಒಬ್ಳಿಂದ ಇದು ಯಾವತ್ತೂ ನನ್ನ ಕೈ ಸೇರಲ್ಲ. ಇವತ್ತು ಸೇರಿದೆ ಅಂದರೆ ಅದು ನಿಮ್ಮೆಲ್ಲರೂ ಸಪೋರ್ಟಿಂದನೇ ಅಂತ ಹೇಳ್ಬೋದು. ಹಾಗೆ ನಮ್ಮ ಫ್ಯಾಮ್ಲಿ ಸಪೋರ್ಟ್, ಮೇನ್ ನನ್ನ ಹಸ್ಬೆಂಡ್ ಸಪೋರ್ಟ್, ಸಚಿನ್ ಸಪೋರ್ಟಿಂದನೇ ಇದೆಲ್ಲ ಓಪನ್ ಮಾಡಿದ್ವಾ. ಆ್ಯಕ್ಚುಲಿ ಇದು 3 sides ಇರುತ್ತೆ. ಬಟ್ ಆಲ್ರೆಡಿ ನನಗೆ ಒಂದು ಸೈಡ್ ಓಪನ್ ಆಗಿತ್ತು ಕೊಟ್ಟಾಗಲೇ, ನಾನು ಓಪನ್ ಮಾಡಿಲ್ಲ ಯಾವುದೇ ರೀತಿ. ಇಟ್ಸ್ ಓಪನ್. ಓಕೆ.
ಓಪನ್ ಆಯಿತು. ಈ ಸೈಡ್ ಓಪನ್ ಮಾಡೋಣ ಇವಾಗ. ಕನ್ಫ್ಯೂಸ್ ಆಗ್ತಿದೆ ಗೈಸ್, ಯಾವ ಕಡೆ ಓಪನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹಾಂ, ಸೀರಿಯಸ್ಲಿ ತುಂಬ ಹ್ಯಾಪಿ ಆಯಿತು. ಬಟ್ ಇದನ್ನು ತೋರ್ಸಂಗಿಲ್ಲ ನಿಮಗೆ, ಯಾಕಂದರೆ ಅದು ನನ್ನ ಪಿನ್ ಕೋಡ್ ಅಲ್ವಾ, ಹಂಗಾಗಿ. ಸೊ ಇದು ಯಾರಿಗೆಲ್ಲ ಬೇಕು ನೀವು ನನಗೆ ಕಮೆಂಟ್ ಮಾಡಿ ಹೇಗೆ ಅಪ್ಲೈ ಮಾಡಿದೆ ಅಂತ. ನಾನು ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ. ಒಂದು ಏನಪ್ಪ ಅಂತ ಅಂದರೆ ನಿಮಗೆ 1000 ಫಾಲೋವರ್ಸ್ ಕಂಪ್ಲೀಟ್ ಆಗಿರಬೇಕು, ಹಾಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ಲವ್ ಯು. ಅಷ್ಟೇ ಗೈಸ್, ಇನ್ನೇನು ಹೇಳೋಕ್ಕಾಗತ್ತೆ ಅಲ್ವಾ. ಇದು ಒಂದು ಸಪೋರ್ಟ್ ಇದ್ದರೆ ಸಾಕು ಅಷ್ಟೇ. ಎಲ್ರಿಗೂ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮಗೂ ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಹಸ್ಬೆಂಡ್ ಚಾನಲ್ ಕೂಡ ಇದೆ, ಕನ್ನಡ ಚಾನಲ್ ಅಂತ. ಒಂದು ಬ್ಯುಸಿ ಇರೋದ್ರಿಂದ ವೀಡಿಯೋಸ್ನ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಸೊ ಆದರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾಕಂದರೆ ನೀವು ಹೊಸ್ದಾಗಿ ಮಾಡ್ತಿರೋರಲ್ವ, ನಾವೆಲ್ಲರೂ ಹೊಸ್ದಾಗಿ ಮಾಡ್ತಿರೋದು ಅಂದಮೇಲೆ ನೀವು ಸಪೋರ್ಟ್ ಮಾಡಲೇಬೇಕಪ್ಪ. ಇದು ಪ್ರಮೋಷನ್ ಅಂತ ಅಂತೀರ. ಇವು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ, ಎಂಥ ಪ್ರಮೋಷನ್ ಕೊಡ್ತಾರೆ ನನಗೆ ನೀವೇ ಹೇಳಿ? ಏನು ಪ್ರಮೋಷನ್ ಕೊಡ್ತಾರೆ? ಅದು ಅಲ್ಲದೆ ಇದು ಇವಾಗ ಬೇರೆ ಬಂದಿದೆ, ನನಗೆ ಇಷ್ಟು ಬೇಗ ಪ್ರಮೋಷನ್ ಕೊಡ್ತಾರಾ? ನಿಮಗೆ ಗೊತ್ತಾಗಲ್ಲ. ಯಾವ ಪ್ರಮೋಷನ್ ಇಲ್ಲ, ಏನೂ ಇಲ್ಲ. ನಾನು ಅಟ್ಲೀಸ್ಟ್ ಯಾವ್ದಾದ್ರು ಪ್ರಮೋಷನ್ ಬರುತ್ತೇನೋ ಅಂತ ನೋಡ್ತಾ ಇರ್ತೀನಿ. ಇನ್ನೂ ಯಾವುದು ಬಂದೇ ಇಲ್ಲ ನನಗೆ. ಬಂದಮೇಲೆ ಖಂಡಿತ ಇದು ಪ್ರಮೋಷನ್ ಅಂತ ಹೇಳಿನೇ ಮಾಡ್ತೀನಿ ನಾನು. ಅದರಲ್ಲಿ ಯಾವುದೇ ಒಂದು ಮುಚ್ಚುಮರೆ ಇಲ್ಲ. ಅದನ್ನು ಮುಚ್ಚಿಡ್ಕೊಂಡು ಏನು ಪ್ರಯೋಜನ ಅಲ್ವಾ? ಸೊ ಗೈಸ್, ಇಲ್ಲಿಗೆ ಒಂದು ಖುಷಿ ವಿಚಾರನ ಹಂಚ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.